ಒಳ ಮೀಸಲಾತಿ ಹೋರಾಟ ಸಮಿತಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಬಸವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಮುಖ್ಯಮಂತ್ರಿಗಳಿಗೆ ಮನವಿ. ಮಾನ್ವಿ ನಗರದ ಬಸವ ವೃತ್ತದಲ್ಲಿ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಮಾನ್ವಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಗ್ರೇಡ್ 2 ತಹಶೀಲ್ದಾರ್ ಅಬ್ದುಲ್ ವಾಹಿದ್ ರವರ ಮೂಲಕ ಮನವಿ ಸಲ್ಲಿಸಿದರು. ಈ ವೇಳೆ ಚಂದ್ರಶೇಖರ್ ಕುರುಡಿ ಹಾಗೂ ಮೂಕಪ್ಪ ಕಟ್ಟಿಮನಿ ಮನವಿ ಸಲ್ಲಿಸಿ ಮಾತನಾಡಿ, ರಾಜ್ಯದಲ್ಲಿ 18% ದಲಿತರ ಹಕ್ಕುಗಳ ಸಂರಕ್ಷಣೆಗಾಗಿ ಸರ್ಕಾರವೇ ನೇಮಕ ಮಾಡಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರು ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ 17% ಹೆಚ್ಚಿಸಲು ಶಿಫಾರಸು ಮಾಡಿರುತ್ತಾರೆ. ರಾಜ್ಯ ಸರ್ಕಾರ ಮಂಡಿಸಿದ ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದ್ದರೂ ಕೂಡ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಹೊರತುಪಡಿಸಿ ರಾಜ್ಯದಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು 16ನೇ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. 16ನೇ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದೆ. ಇದರಿಂದ ಮಾದಿಗ ಸಮುದಾಯಕ್ಕೆ ತೀವ್ರವಾದ ಅನ್ಯಾಯವಾಗಲಿದೆ. ಆದ್ದರಿಂದ ರಾಜ್ಯ ಸರ್ಕಾರ ನೇಮಕಾತಿಗಾಗಿ ಹೊರಡಿಸಿರುವ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಹಾಗೂ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ಕಡ್ಡಾಯಗೊಳಿಸಬೇಕು. ಕೂಡಲೇ ಒಳ ಮೀಸಲಾತಿ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಮನವರಿಕೆ ಮಾಡಿ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ನೇರ ನೇಮಕಾತಿ, ಬಡ್ತಿ ನೇಮಕಾತಿ ಮತ್ತು ಮುಂಬಡ್ತಿ ಬ್ಯಾಕ್ ಲ್ಯಾಗ್ ನೇಮಕಾತಿಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಎಸ್ಸಿಪಿ, ಟಿಎಸ್ಪಿ ಅನುದಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು. ಸಮಾಜ ಕಲ್ಯಾಣ ಇಲಾಖೆಯನ್ನ ಸಮರ್ಪಕವಾಗಿ ನಿರ್ವಹಿಸದೇ ಇರುವ ಸಚಿವರನ್ನ ಬದಲಾಯಿಸಬೇಕು. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಅಂದಾಜು 1,000 ಕೋಟಿ ಅನುದಾನವನ್ನ ಮೀಸಲಿಡಬೇಕು ಎಂದು ತಿಳಿಸಿದರು. ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಇವರನ್ನು ಹಿಡಿದು ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಸದಾಶಿವ ಆಯೋಗವನ್ನ ವರದಿಯನ್ನ ಅಂಗೀಕಾರ ಮಾಡ್ತಾರೆ. ತದನಂತರ ಬಂದಂತ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಬಂದಾಗ ಅದನ್ನ ಮಾಧುಸ್ವಾಮಿ ವರದಿಯನ್ನ ಜಾರಿ ಮಾಡ್ತಾರೆ. ಮಾಧುಸ್ವಾಮಿ ವರದಿಯಲ್ಲಿ ಏನಂದ್ರೆ ಸುಮಾರು 17% ಎಸ್ಸಿಗೆ ಮೀಸಲಾತಿ ಮಾಡಬೇಕು, 7% ಎಸ್ಟಿಗೆ ಮಾಡ್ಬೇಕನ್ನೋ ಒಂದು ಏನು ಕಾಯ್ದೆ ಜಾರಿಗೆ ತರ್ತಾರೆ. ಅದು ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಜಾರಿಗೆ ಬರಲಾರ್ದಂಗೆ ಆಗ್ತದೆ. ಇದೆಲ್ಲ ಗಮನಿಸಿಕೊಂಡಾಗ ಇದೆಲ್ಲ ಕೋರ್ಟ್ಗಳಲ್ಲಿ ನಿಂತೋದಾಗ ಸುಪ್ರೀಂ ಕೋರ್ಟ್ ಒಂದು ವರದಿ ಮಾಡ್ತಾರೆ. ತಮ್ಮ ರಾಜ್ಯಗಳಲ್ಲಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಂತ ಸಂದರ್ಭದಲ್ಲಿ ಬಂದಾಗ ಇಡೀ ದೇಶದಲ್ಲಿ ಏನೋ ಒಂದು ಹಿಂದುಳಿದ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ಶಕ್ತಿ ತುಂಬುತ್ತೆ ಅನ್ನೋ ಒಂದು ಭಾವನೆ ಆ ಸಂದರ್ಭದಲ್ಲಿ ಆಗ್ತಾ ಇದೆ. ಇದನ್ನು ಅರಿತು ಈ ನಮ್ಮ ತೆಲಂಗಾಣ ರಾಜ್ಯದ ರೇವಂತ್ ರೆಡ್ಡಿ ಅವರ ಪ್ರಥಮ ಬಾರಿಗೆ ಅದನ್ನ ಏನಂದ್ರೆ ಒಳ ಮೀಸಲಾತಿಯನ್ನ ಜಾರಿಗೆ ತರ್ತಾರೆ. ಇದಕ್ಕೆ ಪರ ವಿರೋಧಗಳು ಬಹಳ ನಡೆದರೂ ಸಹ ಜನಸಂಖ್ಯೆ ಅನುಗುಣವಾಗಿ ಇವತ್ತು ಅವರು 9% ಮೀಸಲಾತಿಯನ್ನ ಮಾದಿಗ ಸಮಾಜಕ್ಕೆ ನೀಡ್ತಾರೆ. ಅದೇ ರೀತಿ ಸೀಮಾಂಧ್ರದಲ್ಲಿ ಸನ್ಮಾನ್ಯ ಚಂದ್ರಬಾಬು ನಾಯ್ಡು ನಮ್ಮ ಮಾದಿಗ ಸಮಾಜಕ್ಕೆ 6%, ಚಳುವಾದಿ ಸಮಾಜಕ್ಕೆ 7%, ಯಾವುದೇ ತೊಂದರೆ ಇರಲಾರದಂತ ಪರಿಸ್ಥಿತಿಯಲ್ಲಿ ಇವತ್ತು ಕೋರ್ಟ್ ಕಚೇರಿ ಹೋಗಲಾರಂತ ಪರಿಸ್ಥಿತಿಯಲ್ಲಿ ಇವತ್ತು ಸದಾಶಿವ ಆಯೋಗ ಆಗಲಿ, ಮಧುಸ್ವಾಮಿ ಆಯೋಗ ಆಗಲಿ, ಈಗ ನಾಗಮೋಹನ್ ದಾಸ್ ವರದಿಗಳನ್ನು ಸಹ ಇವತ್ತು ನಾವು ನೋಡ್ತೀವಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆಲ್ಲ ವರದಿಗಳು ನೋಡಿದಾಗ ನಾವು ಈ ವರದಿಗಳು ಏನ್ ಹೇಳ್ತಾವ ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮಾಜ ಜನಸಂಖ್ಯೆ ಜಾಸ್ತಿ ಇದೆ. ಆ ವರದಿಗಳೆಲ್ಲ 6% ಕೊಟ್ಟಿದ್ದಾರೆ ನಾವು ಮಾದಿಗ ಸಮಾಜಕ್ಕೆ. ಉಳಿದ ಸಮಾಜ ಬಗ್ಗೆ ನಾವು ಮಾತಾಡೋದಲ್ಲ, ಯಾವ ವರದಿ ಕೊಟ್ಟರು ಸಹ 6% ಕೊಟ್ಟರು. ಸುಮಾರು 30 ವರ್ಷಗಳ ಕೆಳಗಡೆ ಏನ್ ಸದಾಶಿವ ಆಯೋಗದ ವರದಿ ಏನ್ ನಮ್ಗೆ ಇಂಪೆರಿಕಲ್ ಡಾಟಾ ಕೊಟ್ಟಿದ್ರು
ಅದೇ ಇವತ್ತಿನವರೆಗೆ ಮಾಧುಸ್ವಾಮಿ ಸಹ ಅದೇ ಕೊಟ್ಟಿದ್ದಾರೆ. ಈ ಜನಸಂಖ್ಯೆ ಜಾಸ್ತಿ ಇದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದುಳಿದ ಈ ಏನು ಮೀಸಲಾತಿನ ಪಡ್ಕೊಳ್ಳಲಿಕ್ಕೆ ಬಹಳ ಹಿಂದುಳಿದ ಸಮಾಜ ಮಾದಿಗ ಸಮಾಜ. ಅದಕ್ಕೋಸ್ಕರವಾಗಿ ಇದು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ಮಾಡಬೇಕು, ಈ ಸಮಾಜನ ಮುಂದೆ ತರಬೇಕು ಅನ್ನೋ ಉದ್ದೇಶದಿಂದ ಏನ್ ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನಬದ್ಧವಾಗಿ ಬರುವಂತ ಏನು ಮೀಸಲಾತಿಗಳನ್ನು ಹೇಳಿರಲ್ಲ, ಯಾರು ಮುಂದುವರಿತಾರ ಮೀಸಲಾತಿಯನ್ನು ಕೂಡಿರಬೇಕು, ಯಾರು ಹಿಂದುಳಿದಿರ್ತಾರ ಅವ್ರಿಗೆ ಮೀಸಲಾತಿ ಸಿಗಬೇಕನ್ನೋ ಒಂದು ಏನು ಉದ್ದೇಶ ಇತ್ತು. ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನಾಯ್ತು ನನಗೆ ಗೊತ್ತಾಗುವುದು, ಎಲ್ಲಾ ವರಿಗಳು ನಮ್ಮ ಮಾದಿಗೆ ಪರವಾಗಿದೆ. ನಮ್ದು ಏನೋ ಒಂದು ಉದ್ದೇಶಪ್ಪ ಅಂದ್ರೆ ನಾವು ಮಾದಿಗ ಸಮಾಜ ಹೇಳುತ್ತೀವಿ. ಇವತ್ತು ಒಳ ಮೀಸಲಾತಿ ಪರವಾಗಿ ಎಲ್ಲರೂ ಮಾತನಾಡಿದ್ದಾರೆ. ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲ ಭಾರತ ದೇಶದಲ್ಲಿ ಹೋರಾಟ ನಡೆದು ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ. ಇನ್ನೇನು ನಮಗೆ ಒಳ ಮೀಸಲಾತಿ ಜಾರಿ ಆಯ್ತು, ನಮಗೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ಒಂದು ನಾವು ಸಂಭ್ರಮದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು 1,56,000 ಹುದ್ದೆಗಳ ನೇಮಕಾತಿಯನ್ನು ಮಾಡುವಂತ ಘೋಷಣೆ ಮಾಡಿ ಅದರಲ್ಲಿ ಹಳೆ ಮೀಸಲಾತಿಯನ್ನು ನಾವು ಮುಂದುವರಿಸುವಂತ ಒಂದು ಕೈ ಸುದ್ದಿಯನ್ನು ಹೇಳಿರ್ತಕ್ಕಂಥ ಈ ಒಂದು ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಕೂಗುತ್ತಾ ಇವತ್ತು ನಾವು ಅನುಕೊಂಡಿರ್ತಕ್ಕಂಥ ಈ ಒಂದು ಹೋರಾಟ ಇದು ಒಂದು ಮಾದರಿ ಶಾಂಪಲ್ ಮಾತ್ರ ಈಗಾಗಲೇ ನಮ್ಮ ಜಿಲ್ಲಾ ರಾಜ್ಯ ಹೋರಾಟಗಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಮಾನವಿ ತಾಲೂಕಿನಲ್ಲಿ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಮಾದಿಗ ಒಳ ಮೀಸಲಾತಿಯ ಅರಿವಿಲ್ಲದೆ ಇಲ್ಲ. ಒಳ ಮೀಸಲಾತಿ ಅಂತಕ್ಕಂಥದ್ದು ಮಾದಿಗ ರಕ್ತದಲ್ಲಿ ಇವತ್ತು ಹರಿತಾ ಇದೆ. ಇವತ್ತು ಏನಾದ್ರೂ ನಮಗೆ 11ನೇ ತಾರೀಕಿನೊಳಗಾಗಿ ಸಿಹಿ ಸುದ್ದಿ ಬರಲಿಲ್ಲ ಅಂದ್ರೆ ಇಡೀ ಕರ್ನಾಟಕದ ತುಂಬಾ ನಮ್ಮ ಜನ ಯಾರು ಹೇಳೋದು ಬೇಕಾಗಿಲ್ಲ. ಇವತ್ತು ಮಾಧ್ಯಮ ಮತ್ತು ಪ್ರಚಾರಗಳನ್ನು ನೋಡಿ ಇವತ್ತು ತಮ್ಮಿಂದ ತಾವೇ ಇಚ್ಛೆಯಿಂದ ಸಾಕಷ್ಟು ಜನರು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ನಿಮ್ಮ ಸರ್ಕಾರವನ್ನು ಅಲಗಡಿಸ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಿರಿಲಿಂಗಪ್ಪ, ಹುಸೇನಪ್ಪ ಜಗ್ಲಿ, ಚಂದ್ರಶೇಖರ್ ಕುರ್ಡಿ, ಪಿ ಜಯಪ್ರಕಾಶ್, ಪ್ರವೀಣ್ ಕುಮಾರ್ ಕೋನಾಪುರ ಪೇಟೆ, ರವೀಂದ್ರ ಜಾನೇಕಲ್, ಮಲ್ಲೇಶ್ ಜಗ್ಲಿ, ಪಿ ಅನಿಲ್ ಕುಮಾರ್, ಪಿ ಪರಮೇಶ್, ತಾಯಪ್ಪ ಬಿ ಹೊಸೂರ್, ಯಲ್ಲಪ್ಪ ಹಿರೇಬಾದರ್ದಿನಿ, ಬಸವರಾಜ ನಕ್ಕುಂದಿ, ಪಿ ರವಿಕುಮಾರ್, ಹನುಮಂತಕೋಟೆ, ಪರಶುರಾಮ ಬಾಗಲವಾಡ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಸಮುದಾಯದವರು ಇದ್ದರು. 9/2025 ಸಚಿವ ಸಂಪುಟದಲ್ಲಿ ತಾವೇ ಮಾಡಿರುವ ಜಸ್ಟಿಸ್ H.N. ನಾಗಮೋಹನ್ ದಾಸ್ ರವರ ಏಕಸದಸ್ಯದ ಆಯೋಗದ ಶಿಫಾರಸಿನ ಆಧಾರದಲ್ಲಿ ತಾವುಗಳು 101 ಜಾತಿಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಹಿನ್ನಡೆಯನ್ನು ಆಧರಿಸಿದ ವರದಿ ಅನುಸಾರ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತ ಜಾತಿಗಳಿಗೆ 5%, ಸ್ಪರ್ಶ ಸಮುದಾಯಗಳಿಗೆ 4%,